ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ಒಂದು ತುಂಬ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ. ಸೆಕ್ಸುವಲ್ ಡಿಸ್ಫಂಕ್ಷನ್, ಸ್ಪೆಷಲಿ ಯಂಗ್ ಏಜ್, ಅದರಲ್ಲಿ 25ರಿಂದ 40 ವರ್ಷ ಏನು ಹುಡುಗರಿದ್ದಾರೆ, ಇವ್ರನ್ನಲ್ಲಿ ಸೆಕ್ಸ್ ಪ್ರಾಬ್ಲಮ್ ಯಾಕೆ ಬರ್ತಾ ಇದೆ, ಈ ವಿಷಯ ಬಗ್ಗೆ ಮಾತಾಡ್ತೀನಿ. ಸೊ ಇಫ್ ಇನ್ ಕೇಸ್ ತಮ್ಮ ಏಜ್ ಏನಾದ್ರೆ 25ರಿಂದ 40 ಇನ್ ಬಿಟ್ವೀನ್ ಇದೆ, ಸೊ ಈ ವಿಡಿಯೋ ತಮಗಾಗಿನಿದೆ, ದಯವಿಟ್ಟು ನೋಡಿ. ಯಾಕಂದರೆ ಈ ಪ್ರಾಬ್ಲಮ್ ಎಲ್ಲರೂ ಫೇಸ್ ಮಾಡ್ತಾ ಇದ್ದಾರೆ, ಇಷ್ಟು ಕಾಮನ್ ಆಗಿದೆ. ಬಟ್ ಸ್ಟಿಲ್ ಎಷ್ಟೋ ಸರ್ತಿ ಈ ಪ್ರಾಬ್ಲಮ್ ಲಾಸ್ಟ್ ಮೂಮೆಂಟ್ ಬರುವವರೆಗೆ ನಾವು ಅದಕ್ಕೆ ಗಮನನೇ ಕೊಡಲ್ಲ. ಅದು ಹೇಳ್ತಾರಲ್ಲ, ನೀರು ಪೂರ್ತಿ ಇಲ್ಲಿ ಮೂಗುವರೆ ಬರೋವರೆಗೆ ವೇಟ್ ಮಾಡಿಬಿಟ್ಟು ಒಮ್ಮೆ ಈಗ ಶ್ವಾಸೋಚ್ಛ್ವಾಸ ಮಾಡೋಕ್ಕೆ ನಮಗೆ ಕಷ್ಟ ಆದರೆ ನಾವು ಅವಾಗ ಆ್ಯಕ್ಷನ್ ಏನು ಮಾಡಬೇಕಂತ ಗಾಬರಿ ಪಟ್ಬಿಟ್ಟು ಅಲ್ಲಿ ಹೋಗ್ಲಾ ಇಲ್ಲಿ ಹೋಗ್ಲಾ, ಅವನ್ನ ತೋರಿಸ್ಲಾ, ಯಾರೋ ರೋಡ್ ಸೈಡ್ ಏನೋ ಟೆಂಟ್ ಹಾಕಿದ್ದಾನೆ, ನಾನು ಹೋಗ್ಬಿಟ್ಟು ಅವನೇನೋ ಸುಮ್ಮನೆ ಮಿಸ್ಗೈಡ್ ಮಾಡ್ತಾನೆ, ಅದು ಏನೋ ಯೂರಿನ್ ತೊಗೊಂಡು ಬಾ ಅಂತ ಹೇಳ್ತಾನೆ, ಯೂರಿನ್ ತೊಗೊಳ್ತೀರ, ಧಾತು ಪತ್ಲ, ಧಾತು ಇದು ಇದೆ, ಹಂಗಿದೆ ಹಿಂಗಿದೆ ಅಂತ ಸುಮ್ಮನೆ 70,000 80,000 1 ಲಕ್ಷ ಬಿಲ್ ಮಾಡಿದ್ರೆ ನನಗೂ ಆಶ್ಚರ್ಯ ಆಗುತ್ತೆ. ಏನಪ್ಪ ಜನ ಹ್ಯಾಂಗ್ರೆ ಇವ್ರ ಮೇಲೆ ವಿಶ್ವಾಸ ಮಾಡಿಬಿಟ್ಟು ಇಷ್ಟೆಲ್ಲ ಮಾಡ್ತಾರಂತ. ಬಟ್ ಸ್ಟ್ರಿಕ್ಟ್ ಕಮ್ ಟು ದ ಪಾಯಿಂಟ್ ಏನಂದರೆ, ತುಂಬ ಯಂಗ್ ಹುಡುಗರ್ನಲ್ಲಿ ನಾನು ಏನು ಅಬ್ಸರ್ವ್ ಮಾಡ್ತಾಯಿದ್ದೀನಿ ಅಂದರೆ, ಒಂದು ಫಿಸಿಕಲಿ ಆ್ಯಕ್ಟಿವ್ ಇಲ್ಲ, ಎರಡನೇದು ರಾತ್ರಿ ಊಟ ಲೇಟು, ಮೂರನೇದು ಹೊರಗಡೆ ತಿನ್ನೋದು ಚಟ ಜಾಸ್ತಿ, ನಾಲ್ಕನೇದು ಟೈಮಲ್ಲಿ ಮದುವೆ ಆಗಿಲ್ಲ ಅಂದರೆ ಹಸ್ತಮೈಥುನ ಜಾಸ್ತಿ, ಐದನೇದು ಮೊಬೈಲ್ ಯೂಸ್ದಿಂದ ರಾತ್ರಿ ಲೇಟ್ ನೈಟ್ ಮಲ್ಗೋದು, ಆಮೇಲೆ ಡೈಜೆಷನ್ ಸರಿಯಾಗಿಲ್ಲ, ಹೊಟ್ಟೆ ಹಿಂಗೆ ಉಬ್ರ ಥರ ಫೀಲ್ ಆಗೋದು, ಆಮೇಲೆ ಸ್ಟ್ರೆಸ್ಸು, ಕೆಲಸದ ಒತ್ತಡ, ಟೆನ್ಷನ್ನು, ಇವೆಲ್ಲ ಪ್ರಾಬ್ಲಮ್ದಿಂದ ಬಾಡಿನಲ್ಲಿ ಫಿಸಿಯೋಲಾಜಿಕಲ್ ಲೆವೆಲು, ಫಿಸಿಕಲ್ ಲೆವೆಲು, ಸೈಕಾಲಜಿಕಲ್ ಲೆವೆಲು, ಇಮೋಷ್ನಲ್ ಲೆವೆಲು, ಇವೆಲ್ಲ ಅಫೆಕ್ಟ್ ಆಗ್ತಾಯಿದೆ. ಸೊ ಇವಾಗ ಆಯುರ್ವೇದ ಪ್ರಕಾರ ಹೇಳಬೇಕಂದ್ರೆ ಇದಕ್ಕೆ ಅಪತರ್ಪಣಜನ್ಯ ವ್ಯಾಧಿ ಅಂತಾರೆ. ಒಂದು ಸಂತರ್ಪಜನ್ಯ ವ್ಯಾಧಿ, ಒಂದು ಅಪತರ್ಪಜನ್ಯ ವ್ಯಾಧಿ. ಸಂತರ್ಪಣಜನ್ಯ ವ್ಯಾಧಿ ಅಂದರೆ ಬಾಡಿನಲ್ಲಿ ಓವರ್ ಫೀಡ್ ಆಗ್ತಾ ಇದೆ, ಬಾಡಿನಲ್ಲಿ ಓವರ್ ಈಟಿಂಗ್ ಆಗ್ತಾ ಇದೆ, ಭ್ರಮಣ ಆಗ್ತಾ ಇದೆ, ಇವೆಲ್ಲ ರೀಸನ್ದಿಂದ ಸ್ತ್ರೋತು ಅವರೋಧ ಆಗ್ತಾಯಿದೆ. ಸೊ ಯಾಕಂದರೆ ಲೇಟ್ ನೈಟ್ ಊಟ ಮಾಡ್ತಾ ಇದ್ದೀರಾ, ಅಗೇನ್ ಅಗ್ನಿನ ಮಾಂದ್ಯ ಮಾಡ್ತಾ ಇದ್ದೀರಾ, ಡೇ ಟೈಮ್ನಲ್ಲಿ ಮಲಗ್ತೀರಾ, ಅಗೇನ್ ಅಗ್ನಿನ ಮಾಂದ್ಯ ಮಾಡ್ತಾ ಇದ್ದೀರಾ, ಅಥವಾ ಊಟ ಆದ ತಕ್ಷಣ ವ್ಯಾಯಾಮ ಮಾಡ್ತೀರಾ, ಅಗೇನ್ ಅಗ್ನಿನ ಮಾಂದ್ಯ ಮಾಡ್ತಾಯಿದ್ದೀರಾ. ಇವೆಲ್ಲ ಸಣ್ಣ ವಿಷಯ ನೋವಿಂಗ್ಲಿ ಅನ್ನೋವಿಂಗ್ಲಿ ನಾವು ಮಾಡ್ತೀವಿ, ಅದಕ್ಕೆ ಗಮನನೇ ಕೊಡಲ್ಲ. ಇದರಿಂದ ಏನಾಗ್ತಾ ಇದೆ, ಸೆಕ್ಸುವಲ್ ಡಿಸ್ಫಂಕ್ಷನ್ ಎಂಗೇಜ್ನಲ್ಲಿ ತುಂಬ ಕಾಮನ್ ಆಗಿಬಿಟ್ಟಿದೆ. ಮತ್ತು ಇತ್ತೀಚೆಗೆ ಸ್ಪೆಷಲಿ ಬೆಂಗಳೂರು ಅಂತ ಸಿಟಿನಲ್ಲಿ ನಾನು ನೋಡ್ತಾ ಇದ್ದೀನಿ, ಲಾಸ್ಟ್ 6 ಮಂತ್ ನನ್ನ ಕ್ಲಿನಿಕ್ ಡೇಟಾ ಹೇಳಿದ್ರೆ ಆಲ್ಮೋಸ್ಟ್ 5 ಜನ ಯಂಗ್ ಹುಡುಗರು 30ರಿಂದ 40 ಏಜ್ನಲ್ಲಿ ಬಂದಿದ್ರೆ ಅದರಲ್ಲಿ 2 ಅಥವಾ 3 ಪ್ರೀ ಡಯಾಬಿಟಿಕ್ ಸ್ಟೇಜ್ನಲ್ಲಿ ಇದ್ದಾರೆ. ಅಂದರೆ ಶುಗರ್ ಬರುವ ಜಸ್ಟ್ ಮುಂಚೆ, ಪ್ರೀ ಡಯಾಬಿಟಿಕ್ ಅಂದರೆ ಜಸ್ಟ್ ಶುಗರ್ ಬರಬೇಕಂತ ಮುಂಚೆದೇನು ಲಕ್ಷಣ ಬೇಕು, ಆಯುರ್ವೇದದಲ್ಲಿ ಪ್ರಮೇಹ ಹೇಳ್ತಾರೆ ಅದಕ್ಕೆ. ಸೊ ಆ ಲಕ್ಷಣದಲ್ಲಿ ಇದ್ದಾರೆ. ಏನಂದರೆ ತುಟಿ ಡ್ರೈ ಇರೋದು, ಕೈಕಾಲಿನಲ್ಲಿ ಶಕ್ತಿ ಇಲ್ದಂಗೆ ಫೀಲ್ ಆಗೋದು, ಕಾಲು ನೋವು, ಇದು ಕಾಫ್ ಮಸಲ್ ನೋವು, ಪಾದ ಉರಿ, ಸಣ್ಣ ವಿಷಯಕ್ಕೆ ಕೋಪ ಬರೋದು, ಇವೆಲ್ಲ ಸಿಂಪ್ಟಮ್ಸ್ ಅವ್ರ ಬಾಡಿನಲ್ಲಿ ಇರುತ್ತೆ. ಜೊತೆಗೆ ಉದ್ರೇಕ ಸಮಸ್ಯೆನೂ ಆಗ್ತಾಯಿದೆ ಎಂಗೇಜ್ನಲ್ಲಿ, ಜೊತೆಗೆ ಸ್ಖಲನ ಬೇಗ ಆಗ್ತಾಯಿದೆ, ವೀರ್ಯ ಉತ್ಪತ್ತಿ ಕಡಿಮೆ ಆಗಿದೆ. ಸೊ ಈ ಪ್ರೀ ಡಯಾಬಿಟಿಕ್ ಸ್ಟೇಟು, ಆಮೇಲೆ ಸಂತರ್ಪಜನ್ಯ ವ್ಯಾಧಿ, ಎರೆಕ್ಟೈಲ್ ಡಿಸ್ಫಂಕ್ಷನ್ನು, ಪ್ರೀ ಮೆಚೂರ್ ಇಜಾಕ್ಯುಲೇಷನು, ಓವರ್ ಇದು ಸೆಕ್ಸುವಲ್ ಡಿಸ್ಫಂಕ್ಷನ್ ವಿತ್ ಪ್ರೀ ಸ್ಟೇಟ್ ಆಫ್ ಡಯಾಬಿಟೀಸ್ ಏನು ಕಂಡೀಷನ್ ಇದೆ, ಯಂಗ್ ಏಜ್ನಲ್ಲಿ ಇದು ಅಕ್ಯೂಟ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಕಾಯಿಲೆನ ಸ್ಪೇಸ್ ಕೊಡ್ತಿದೆ. ಅದಕ್ಕೆ ಇವತ್ತು ನಾಳೆ
ನೀವು ನೋಡ್ತಿರ್ಬೋದು ಈ ಆನ್ಲೈನಲ್ಲಿ ಇಷ್ಟೆಲ್ಲ ಸೆಕ್ಸುವಲ್ ಕ್ಲಿನಿಕ್ಕು, ಸೆಕ್ಸುವಲ್ ಡಾಕ್ಟರ್ಸು, ಸೆಕ್ಸ್ ಬಗ್ಗೆ ಮಾತಾಡೋದು ಎಲ್ಲ ಜಾಸ್ತಿ ಆಗಿದೆ. ಬಿಕಾಸ್ ಇದರಲ್ಲಿ ಇನ್ನೂ ಏನಿದೆ, ಮುಜುಗರ, ಡೈರೆಕ್ಟ್ ಹೋಗಿ ಮೀಟ್ ಆಗಲಿ, ನನ್ನ ಪ್ರಾಬ್ಲಮ್ ಹೇಗೆ ಹೇಳಿ, ನಮ್ಮ ಥರ ಎಷ್ಟು ಜನ ಅಲ್ಲಿ ಬರ್ತಾರೋ, ಮೇ ಬಿ ನನ್ನ ಪರಿಚಯ ಇದ್ದವ್ರು ಯಾರಾದರೂ ಅಲ್ಲಿ ಇರ್ಬೋದು ಏನೋ ಅಂತ ಸುಮ್ಮನೆ ಭಯ, ಅನ್ನೆಸೆಸರಿ ಓವರ್ ಥಿಂಕ್ ಮಾಡಿಬಿಟ್ಟು ಭಯ. ಅದರಿಂದ ಏನಾಗ್ತಾ ಇದೆ, ಈ ಇನಿಷಿಯಲ್ ಸ್ಟೇಜ್ನಲ್ಲಿ ಈ ಪೇಷಂಟ್ಸ್ ಏನಿರ್ತಾರಲ್ಲ ಡಾಕ್ಟರ್ ಹತ್ರ ಹೋಗೋಕ್ಕೆ ನೆಗ್ಲೆಕ್ಟ್ ಮಾಡ್ತಾರೆ. ಲಾಸ್ಟ್ ಎಡ್ವರೆಗೆ ಯಾವಾಗ ಸೆಕ್ಸೇ ಆಗ್ತಾ ಇಲ್ಲ, ವೈಫ್ ಮುಖ ಮೇಲೇ ಏನೋ ಹೇಳ್ಬಿಡ್ತಾರೆ, ನಿಮ್ಮ ಕೈದಿಂದ ಆಗಲೇ ರೀ, ಬಿಟ್ಬಿಟ್ರಿ, ಸುಮ್ಮನೆ ನಮ್ಮ ಮೂಡ್ ಯಾಕೆ ಹಾಳು ಮಾಡ್ತೀರಾ ಅಂತ ಹೇಳುವವರೆಗೆ ಅವರು ಬರೋದೇ ಇಲ್ಲ ಕ್ಲಿನಿಕ್. ಆಮೇಲೆ ಬಂದುಬಿಟ್ಟು ಮತ್ತು ಅವ್ರ ಎಕ್ಸ್ಪೆಕ್ಟೇಷನ್ ಏನೋ, ಈಗ ನಾನು ರಾತ್ರಿ ಮಾತ್ರೆ ತೊಗೋಬೇಕು, ಬೆಳಗ್ಗೆ ಸೂಪರ್ ಮ್ಯಾನ್ ಆಗಬೇಕು, ಇಷ್ಟು ಪವರ್ ಬರಬೇಕು ಅಂತ. ಆ ಥರ ಆಗಲ್ಲ. ಬಾಡಿನಲ್ಲಿ ಹೇಗಿದೆ ಅಂದರೆ, ನಾನು ಏನೂ ತಿಂದಿದ್ದೀನಿ, ಇದು ವೀರ್ಯನಲ್ಲಿ ರೂಪಾಂತರ ಆಗಬೇಕಂದ್ರೆ 84 ದಿನ 90 ದಿನ ಬೇಕು. ಬಾಡಿನಲ್ಲಿ ಒಂದು ಹೊಸ ನರ್ವ್ ಉತ್ಪತ್ತಿ ಆಗಬೇಕು, ಹೊಸ ಪೇಶಿ ಉತ್ಪತ್ತಿ ಆಗಬೇಕಂದ್ರೂ ಮಿನಿಮಮ್ 6 ವೀಕ್ಸ್ ಅಂತ ಹೇಳ್ತೀವಿ. ಹೇಗಂದರೆ, ಒಂದು ಮೂಳೆ ಕಟ್ಟಾಗಿದೆ ಅಂತ ತಿಳ್ಕೊಳ್ಳಿ. ಇವಾಗ ಡಾಕ್ಟರ್ ನಿಮಗೆ ಇಮಿಡಿಯೇಟ್ಲಿ ಪ್ಲಾಸ್ಟರ್ ಏನಾದರೂ ಮಾಡಿಬಿಟ್ರೆ ಇಮಿಡಿಯೇಟ್ಲಿ ವಾಸಿ ಆಗುತ್ತೆ? ಅದು ಹೇಳ್ತಾರೆ 1.5 ತಿಂಗಳು ಇಡಬೇಕು, 6 to 7 ವೀಕ್ಸ್ ಇರಲಿ, ಆಮೇಲೆ ತೆಗಿತೀನಿ ಅಂದರೆ 6 to 7 ವೀಕ್ಸ್ ಯಾಕೆ ಬೇಕಂದರೆ ಬಾಡಿ ಸ್ವಂತ ಹೀಲ್ ಮಾಡೋಕ್ಕೆ ಟೈಮ್ ಬೇಕಲ್ಲ. ಸೊ ಅದಕ್ಕೆ ಸೆಕ್ಸಾಲಜಿನಲ್ಲಿ ಸ್ವಲ್ಪ ತಾಳ್ಮೆ ಇರಬೇಕು. 2-3 ವರ್ಷದ ಕಾಯಿಲೆನ ನಾನು ಒಂದು ಮಾತ್ರೆ ತೊಗೊಂಡ್ಬಿಟ್ಟು, ಒಂದು ಪಿಲ್ ತೊಗೊಂಡ್ಬಿಟ್ಟು ಸೂಪರ್ ಮ್ಯಾನ್ ಆಗ್ತೀನಿ ಅಂದರೆ ಆಗಲ್ಲ ಅದು. ಮತ್ತು ಆ ಥರ ಏನಾದರೂ ಮೆಡಿಸಿನ್ ತೊಗೋತಾ ಇದೆ, ಇನ್ಸ್ಟಂಟ್ ಆಗ್ತಾಯಿದೆ ಅಂದರೆ ಅದು ಎಷ್ಟೋ ಸೈಡ್ ಎಫೆಕ್ಟ್ ಇರುತ್ತೆ. ಸೊ ಫಸ್ಟು, ಸೊ ಕಮಿಂಗ್ ಟು ಟ್ರೀಟ್ಮೆಂಟ್ ಆಸ್ಪೆಕ್ಟು, ಯಾಕಂದರೆ ಇದು ತುಂಬ ಮುಖ್ಯ. ಪ್ರಾಬ್ಲಮ್ಸ್ ಎಲ್ಲರೂ ಫೇಸ್ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಗೊತ್ತಿದೆ, ಬಟ್ ಸೊಲ್ಯೂಷನ್ ಏನು? ಸೊ ಸೊಲ್ಯೂಷನ್ ನಾನು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಏನು ಮಾಡಿ, ರಾತ್ರಿ ಲೇಟ್ ನೈಟ್ ಊಟ ಮಾಡೋದು ಸ್ಟಾಪ್ ಮಾಡಿ ಫಸ್ಟು. ಸೆಕೆಂಡು, ಡೇ ಟೈಮ್ ಏನಾದರೂ ತಮಗೆ ಮಲಗೋದು ಅಭ್ಯಾಸ ಇದೆ ಅಥವಾ ಡೇ ಟೈಮ್ ಏನಾದರೂ ಮಲಗ್ತೀರಾ ಅಂದರೆ ಬಿಟ್ಬಿಡಿ. ಆಯುರ್ವೇದನಲ್ಲಿ ಏನು ಹೇಳಿದ್ದಾರೆ ಅಂದರೆ, ಓನ್ಲಿ ಗ್ರೀಷ್ಮ ಋತುನಲ್ಲಿ ಮಾತ್ರ ಮಧ್ಯಾಹ್ನ ಮಲಗಬಹುದು. ಅಂದರೆ ಯಾವಾಗ ಬೇಸಿಗೆ ಕಾಲಿರುತ್ತೆ, ಹೊರಗಡೆ ತುಂಬಾ ಬಿಸಿಲು ಇರುತ್ತೆ, ಆ ಟೈಮ್ನಲ್ಲಿ ಮಾತ್ರ ನೀವು ಡೇ ಟೈಮ್ನಲ್ಲಿ ಮಲಗಬೇಕು. ಇಲ್ಲ ಅಂದರೆ ಡೇ ಟೈಮ್ನಲ್ಲಿ ಮಲಗೋದು ಬೇಡ. ಅದರಿಂದಾನೇ ಇವೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದೆ. ಮೂರನೇದು, ಊಟ ಆಗಿದ ತಕ್ಷಣ ಮಲಗಬಾರದು. ಸ್ವಲ್ಪ ಕೂತ್ಕೊಳ್ಳಿ, ಅಥವಾ ಅಲ್ಲಿಂದ ಅಲ್ಲೇ ಒಂದು 100 ಹೆಜ್ಜೆ ಸ್ಟೆಪ್ಸ್ ಹಾಕಿ ಒಂದು 25 ನಿಮಿಷ 30 ನಿಮಿಷ ಆದಮೇಲೆ ಮಲಗಬೇಕು. ಆಮೇಲೆ ಅನ್ನೆಸೆಸರಿ ಓವರ್ ಟೆನ್ಷನ್ ಮಾಡ್ಕೋಬೇಡಿ, ಓವರ್ ಅಗ್ರೆಸಿವ್ನೆಸ್ ತೋರಿಸ್ಬೇಡಿ ಸಣ್ಣ ವಿಷಯಕ್ಕೆ. ಅದರಿಂದನೂ ಬಾಡಿನಲ್ಲಿ ವಾತ ಮತ್ತು ಪಿತ್ತ ದೃಷ್ಟಿಯಾಗುತ್ತೆ. ಅದರ ಜೊತೆಗೆ 2 ಮೆಡಿಸಿನ್ ನಾನು ಹೇಳ್ತೀನಿ ನಿಮಗೆ. ಎಲ್ಲ ಆಯುರ್ವೇದಿಕ್ ಸ್ಟೋರ್ನಲ್ಲಿ ಈಜಿಲಿ ಅವೈಲೇಬಲ್ ಇರುತ್ತೆ, ಅಥವಾ ತಾವೇ ಈ ಮೆಡಿಸಿನ್ನ ಮನೆಯಲ್ಲಿ ಪ್ರಿಪೇರ್ ಮಾಡ್ಬೋದು. ಒಂದಂದರೆ ಆಮ್ಲ ಚೂರ್ಣ ಅಥವಾ ನೀಲಿಕಾಯಿ ಚೂರ್ಣ. ಸೊ ಯೂಶ್ವಲಿ ಈ ಥರ ನೀವು 1/4 kg 1/2 kg ಪ್ಯಾಕೇಜ್ನಲ್ಲಿ ಸಿಗುತ್ತೆ, ಎಲ್ಲ ಕಂಪನಿನಲ್ಲಿ ಸಿಗುತ್ತೆ. ಯಾವುದೋ ಒಳ್ಳೆಯ ಕಂಪನಿ ತೊಗೊಳ್ಳಿ, ಅಥವಾ ನೀವೇ ಮನೆಯಲ್ಲಿ ಏನಿದೆ ನೆಲ್ಲಿಕಾಯಿನ ತಂದುಬಿಟ್ಟು ಅದಕ್ಕೆ ಬೀಜ ತೆಗೆದ್ಬಿಟ್ಟು ಸ್ವಲ್ಪ ಒಣಗಿಸ್ಬಿಟ್ಟು ಆಮೇಲೆ ಅದಕ್ಕೆ ಪೌಡರ್ ಮಾಡ್ಬೋದು ಮನೆಯಲ್ಲಿ. ಒಂದು ನೆಲ್ಲಿಕಾಯಿ. 2ನೇ ಮೆಡಿಸಿನ್ ಅಂದರೆ ಮೊರಿಂಗಾ ಪೌಡರ್, ಅಥವಾ ಸಂಸ್ಕೃತನಲ್ಲಿ ಇದಕ್ಕೆ ಶಿಗುರು ಚೂರ್ಣ ಅಂತಾರೆ, ಅಥವಾ ನಮ್ಮ ಕನ್ನಡ ಭಾಷೆಯಲ್ಲಿ ಹೇಳಬೇಕಂದ್ರೆ ಇದಕ್ಕೆ ನುಗ್ಗೆಕಾಯಿ ತೊಪ್ಪಲೇನಿರುತ್ತಲ್ಲ ಅದರದ್ದು ಪೌಡರ್. ನುಗ್ಗೆಕಾಯಿ ನೀವು ತೋಟನಲ್ಲಿ ಏನಾದರೂ ಇದ್ದರೆ ಅದನ್ನು ತಂದುಬಿಟ್ಟು ಸ್ವಲ್ಪ ನೆರಳಿಗೆ ಒಣಗಿ ಹಾಕಿ ಸ್ಲೋಲಿ ಸ್ವಲ್ಪ ಒಣಗದಾದ್ಮೇಲೆ ಚೆನ್ನಾಗಿ ಇದು ಕುಟ್ಟಿಸಿ ಈ ಥರ ಯಾವುದೋ ಒಂದು ಡಬ್ಬಿನಲ್ಲಿ ಹಾಕಿಡಿ. ಸೊ ಒಂದು ಆಮ್ಲ ಚೂರ್ಣ ಅಥವಾ ನೆಲ್ಲಿಕಾಯಿ ಚೂರ್ಣ, 2ನೇದು ಮೊರಿಂಗಾ ಪೌಡರ್ ಅಥವಾ ನುಗ್ಗೆಕಾಯಿ ಚೂರ್ಣ ಅಥವಾ ನುಗ್ಗೆಕಾಯಿ ಪೌಡರ್ ಅಂತ ತಿಳ್ಕೊಳ್ಳಿ. ಈ 2ರನ್ನ ಏನು ಮಾಡಬೇಕು, ಬೆಳಗ್ಗೆ ಖಾಲಿ ಹೊಟ್ಟೆದಿಂದ ಮತ್ತು ರಾತ್ರಿ ಊಟಕ್ಕಿಂತ ಮುಂಚೆ 1 ಗ್ಲಾಸ್ ಬಿಸಿ ನೀರು ತಗೋಬೇಕು. ಅದರಲ್ಲಿ 1 ಚಮಚ ಆಮ್ಲ ಚೂರ್ಣ, 1 ಚಮಚ ಮೊರಿಂಗಾ ಪೌಡರ್ 2 ಹಾಕಿ ಆ ಬಿಸಿ ನೀರಿನಲ್ಲಿ ಹಾಕಿಬಿಟ್ಟು ಸಿಪ್ ಬೈ ಸಿಪ್ ಕುಡೀರಿ. ಬೆಳಗ್ಗೆ ಟಿಫಿನ್ಗಿಂತ ಮುಂಚೆ, ರಾತ್ರಿ ಊಟಕ್ಕಿಂತ ಮುಂಚೆ.
ಈ ಪ್ರಯೋಗ ಒಂದು 3 ಮಂತ್ಸ್ ಮಾಡಿ, 3 ತಿಂಗಳು ಮಾಡಿ. ನಿಮಗೆ ಹೊಟ್ಟೆ ಅರೌಂಡ್ ಫ್ಯಾಟ್ ಇದೆ, ನಿಮೂರ್ ದೌರ್ಬಲ್ಯತೆ ಇದೆ, ಸ್ಖಲನ ಬೇಗ ಆಗ್ತಾ ಇದೆ, ವೀರ್ಯ ಉತ್ಪತ್ತಿ ಬಾಡಿನಲ್ಲಿ ಚೆನ್ನಾಗಿಲ್ಲ, ಬಾಡಿನಲ್ಲಿ ಅನ್ನೆಸೆಸರಿ ಚರ್ಮ ರೋಗ ಬರ್ತಾ ಇದೆ, ಬಾಡಿನಲ್ಲಿ ಸ್ವಲ್ಪ ನಡೆದ್ರೆ ಉಪ್ಸ ಬರ್ತಾ ಇದೆ, ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ, ಕಣ್ಣಿಗೆ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಆಸಿಡಿಟಿ ಜಾಸ್ತಿ ಆಗ್ತಾ ಇದೆ, ಮೋಷನ್ ಕ್ಲೀನಾಗಿ ಆಗ್ತಾ ಇಲ್ಲ, ಪಾದ ಉರಿ ಇದೆ, ಮೊಳಕಾಲ್ನಲ್ಲಿ ನೋವಿದೆ, ಮೀನ್ಗಂಡನಲ್ಲಿ ನೋವಿದೆ, ಪದೇ ಪದೇ ಹೆಡೆಕ್ ಬರುತ್ತೆ, ಇವೆಲ್ಲ ಸಿಂಪ್ಟಮ್ಗೆ ಶ್ರೇಷ್ಠ ಔಷಧಿ ಇದು ಆಮಲಕ್ಕಿ ಚೂರ್ಣ ಮತ್ತು ಮೊರಿಂಗಾ ಪೌಡರ್. ಆಮಲಕ್ಕಿ ಫಂಕ್ಷನ್ ಏನಂದರೆ, ಒಂದು ಆಮಪಾಚನ ಅಂದರೆ ಅನ್ಡೈಜೆಸ್ಟ್ ಫುಡ್ನ ಜೀರ್ಣ ಮಾಡುತ್ತೆ, ಬಾಡಿನಲ್ಲಿ ವಿಷನ ಅಕ್ಯುಮುಲೇಟ್ ಆಗಿ ಕೊಡಲ್ಲ, ಬಾಡಿನಲ್ಲಿ ಅಕ್ಯುಮುಲೇಟ್ ಆಗಿದ್ದ ವಿಷನ ಶುದ್ಧನ ಮಾಡಿಬಿಟ್ಟು ಹೊರಗಡೆ ತೆಗೆದುಬಿಡುತ್ತೆ. ಬ್ಲಡ್ ಪ್ಯೂರಿಫೈಯರು, ಪಿತ್ತ ಕಂಟ್ರೋಲ್ ಮಾಡೋದು. ಮೊರಿಂಗಾ ಪೌಡರ್ ಅಥವಾ ನುಗ್ಗೆಕಾಯಿ ಪೌಡರ್ದು ಏನು ವಿಶೇಷತೆ ಅಂದರೆ, ಇದು ರಿಚ್ ಫ್ಲಾವೆನಾಯ್ಡ್ಸ್ ಇರುತ್ತೆ, ಇದು ಒಂದು ಶ್ರೇಷ್ಠ ಬಲ್ಯವರ್ಧಕ, ಶ್ರೇಷ್ಠ ಶುಕ್ರವರ್ಧಕ, ವೀರ್ಯನ ಜಾಸ್ತಿ ಮಾಡುತ್ತೆ, ಬಲ್ಯನ ಜಾಸ್ತಿ ಮಾಡುತ್ತೆ, ವೀರ್ಯ ಕ್ವಾಲಿಟಿನ ಚೆನ್ನಾಗಿ ಮಾಡುತ್ತೆ, ಟೆಸ್ಟೋಸ್ಟಿರಾನ್ನ ಪುಷ್ ಮಾಡುತ್ತೆ. ಈ 2 ಔಷಧಿ ತುಂಬ ಶ್ರೇಷ್ಠವಾದ ಔಷಧಿ. ರೆಗ್ಯುಲರ್ಲಿ ತಾವು ಯೂಸ್ ಮಾಡಿ. ಯಾರಿಗೆ ಸೆಕ್ಸ್ ಪ್ರಾಬ್ಲಮ್ ಇದೆ ಅವ್ರು ಕೂಡ ಯೂಸ್ ಮಾಡಿ, ಯಾರಿಗೆ ಸೆಕ್ಸ್ ಪ್ರಾಬ್ಲಮ್ ಇಲ್ಲ ಬಡಬಾರ್ದಂದ್ರೆ ಯೂಸ್ ಮಾಡಿ. ಸ್ಪೆಷಲಿ ಇವಾಗ ಈ ಡಿಸೆಂಬರ್, ಜನವರಿ, ಫೆಬ್ರವರಿ ಟಿಲ್ ಮಾರ್ಚ್ ಈ ಟೈಮ್ನಲ್ಲಿ ಒಳ್ಳೆಯ ಟೈಮ್ ಇದು ಮೆಡಿಸಿನ್ ತೊಗೊಳ್ಳೋಕ್ಕೆ. ರೆಗ್ಯುಲರಾಗಿ ತಿನ್ನಿ. ಮತ್ತು 3 ಮಂತ್ಸ್ ಆದಮೇಲೆ ತಮ್ಮ ಫೈಂಡಿಂಗ್ ಏನಿದೆ ಇದೇ ವಿಡಿಯೋ ಕೆಳಗಡೆ ಲಿಂಕ್ನಲ್ಲಿ ಬಂದುಬಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.